ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಹಿ. ನಾವು ಇವತ್ತು ಎಲ್ಲಿ ಕೈ ತೊಳೆದಿರೋದು ಅಂದ್ರೆ ಹೋಟ್ಲಲ್ಲಿ ಕೈ ತೊಳ್ತಾ ಇರೋದು. ನಾವು ಹೋಗಿದ್ದು ಇದೆ ಫಸ್ಟ್ ಆ ಹೋಟ್ಲ್ಕ. ಈ ಬೇಕುಪ್ ನನ್ ಮಗನಿಗೆ ನನ್ ಬಿಟ್ರೆ ಗತಿಲ್ಲ, ನನ್ಗೆ ಈ ನನ್ ಮಗನ್ ಬಿಟ್ರೆ ಗತಿಲ್ಲ. ಅದು ಯಾರೇ ಅಲ್ಲ, ನಮ್ಮ ಫ್ರೆಂಡೇ. ಅವನು ಚಿಕನ್ ತಿನ್ನೋಣ ಇವತ್ತು, ಹೋಟ್ಲ್ಗೆ ಹೋಗೋಣ ನಡಿ ಅಂತ ಹೇಳಿದ್ನು. ಸರಿ ಅಂತ ನಡಿ ಅಂತ ನಾನು ಹೇಳಿದ್ನಿ. ಸರಿ, ಎಲೆ ಹಾಕಿದ್ರು. ಎಲೆ ಎಲ್ಲ ತೊಳ್ಕೊಂಡು ನಮ್ಗ ಮಟನ್ ಬಂತು. ಮಟನ್ ಬಾರಿಸಿದ್ದು ಸೂಪರ್ ಆಗಿತ್ತು ಮಟನ್ ಮಾತ್ರ. ಆದ್ರೆ ಅಲ್ಲಿ ಟ್ವಿಸ್ಟ್ ಏನಂದ್ರೆ, ಚಿಕನ್ ಮಾತ್ರ ನಾನ್ ತಿನ್ನೋದು, ಮಟನ್ ನನ್ನ ಫ್ರೆಂಡ್ ತಿನ್ನೋದು. ಫಸ್ಟೇ ಅಲ್ಲಿ ಹೇಳ್ತಾನೆ, ಅವರು ಚಿಕನ್ ಮಾತ್ರ ತಿನ್ನೋದು, ಮಟನ್ ನಾನ್ ತಿನ್ನೋದು ಅಂತ. ಸರಿ ಅಂತ ಮಟನ್ ಎಲ್ಲ ನನ್ನ ಲೋಕೇಶ್ ನಮ್ಮ ಫ್ರೆಂಡು ಹಾಕೊಂತವನೆ. ಅಲ್ಲಿ ನಮ್ಮ ಲೋಕೇಶ್ ಇದ್ಕೊಂಡು, ಏನಪ್ಪ ಇಲ್ಲಿ 5-6 ಪೀಸ್ ಹಾಕವನಷ್ಟೇ, ಅಷ್ಟು ಪೀಸ್ಗೆ ನಾವು ಇಲ್ಲಿಗೆ ಬರ್ಬೇಕಾಗಿತ್ತ ಅಂತ ಹೇಳಿದ್ನು. ಇಲ್ಲ ಇಲ್ಲ ಚೆನ್ನಾಗಿರುತ್ತೆ ತಿನ್ನು ಅಂತ ನಾನೇ ಹೇಳಿದ್ನಿ. ಮತ್ತೆ ಕಬಾಬು ಬಂತು. ನಮ್ಮ ಫ್ರೆಂಡ್ ಕಬಾಬು ನಂಗೆ ಕೇಕ್ ತಿನ್ನಕ್ಕಾಗಲ್ಲ, ನಂಗೆ ಜಾಸ್ತಿ ಆಗಿಬಿಟ್ಟಿದೆ, ನೀನೇ ತಿನ್ಬೇಕನ್ನೋ. ಇಲ್ಲಪ್ಪ, ನೀನು ಒಂದು 3 ಪೀಸನ್ನು ತಿನ್ನು, ಇಲ್ಲಾಂದ್ರೆ ಆಗಲ್ಲ ಅಂತ ಹೇಳಿದ್ನು. ఇప్పుడు ఏం చేయాలి? టెన్షన్ పడక మామ, ప్లీజ్ కూల్గా ఆలోచిద్దాంరా. ಅಂತೂ ಭಯ ಬೀಳ್ಬೇಡ, ನಾನೆಲ್ಲ ತಿನ್ನಾಕ್ತೀನಿ ಅಂತ ನಾನು ಹೇಳಿದ್ನಿ. ಸರಿ, ಎಲೆ ನಂದೆಲ್ಲ ಕ್ಲೀನ್ ಮಾಡಿದ್ನಿ. ನಮ್ಮ ಫ್ರೆಂಡ್ ಇದ್ಕೊಂಡು, ನಾನು ಎಲೆ ತೆಗಿಬೇಡ, ನಾನೆಲ್ಲ ಕ್ಲೀನ್ ಮಾಡಿಲ್ಲ, ನಾನು ಹಂಗೆ ಬಿಟ್ಬಿಟ್ಟಿದ್ದೀನಿ ಎಲ್ಲಾನು ಅಂತ ಹೇಳಿದ್ನು. ಮತ್ತೆ ಲಾಸ್ಟಾಗ ರಸಮ್ ಕೊಟ್ಟರು. ಆಮೇಲೆ ಬಿಲ್ ಬಂತು. ಬಿಲ್ಲು ನಮ್ಮ ಫ್ರೆಂಡು ಕಟ್ಟಿದ್ನು. ನಾನು ನಮ್ಮ ಫ್ರೆಂಡು ಕಟ್ತಾ ಇದ್ನಲ್ಲ, ಬೇಡ ಬೇಡ ನಾನೇ ಕಟ್ತೀನಿ ಅಂದು. ಬೇಡ ನಾನೇ ಕಟ್ತೀನಿ ಅಂತ ಹೇಳಿದ್ನು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಡಿಮಾರ್ಟದಲ್ಲಿ ಬಟ್ಟೆ ಎಲ್ಲ ತಗೊಂಡ್ವಿ. ಬಟ್ಟೆ ಎಲ್ಲ ತಗೊಂಡಿರೋದು ಯೂಟ್ಯೂಬ್ಗೆ ಹಾಕಿದ್ದೀನಿ, ನೋಡಿ. ಚೆನ್ನಾಗೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಬಟ್ಟೆ ಎಲ್ಲ 200 ರೂಪಾಯಿ. ಈ ಬಟ್ಟೆ ಎಲ್ಲ 200 ರೂಪಾಯಿ. ಆ ಸೈಡ್ ಇರೋ 300 ರೂಪಾಯಿ. ಆಫರ್ ಎಲ್ಲ ಕೊಟ್ಟಿದ್ನಲ್ಲ, 5ನೇ ತಾರೀಕಿನ ಲಾಸ್ಟ್ ಕೊಟ್ಟಿದ್ನಷ್ಟೇ. ನಾವು ಹೋಗಿದ್ದು ಇವತ್ತಲ್ಲ. ಚಪ್ಪಲಿ ಎಲ್ಲ ನೋಡಿದ್ನು, ನಮ್ಮ ಫ್ರೆಂಡ್ ಎಲ್ಲ ನೋಡಿದ್ನು. ಇಲ್ಲಿ 100 ರೂಪಾಯಿ ಚಪ್ಪಲಿ ಐತೆ, 100 ರೂಪಾಯಿಂದ ಸ್ಟಾರ್ಟ್ ಐತೆ. ಯಾವುದನ್ನು ನಾವು 500 ರೂಪಾಯಿ 600 ರೂಪಾಯಿ ತೊಗೊಬೋದು. ಬಟ್ಟೆನೂ ಅಷ್ಟೇ. ಬೆಲ್ಟ್ ಎಲ್ಲ ಐತೆ, ಬೆಲ್ಟ್ 100 ರೂಪಾಯಿಂದ ಸ್ಟಾರ್ಟ್ ಐತೆ. ಬೆಲ್ಟು 100 ರೂಪಾಯಿದು ತಗೊಬೋದು. ಸರಿ ಅಂತ ಇಲ್ಲಿ ಬಟ್ಟೆ ಎಲ್ಲ ನೋಡಿಕೊಂಡು ನಮ್ಮ ಫ್ರೆಂಡು, ನಾನು ವೀಡಿಯೋ ಮಾಡಬೇಡಪ್ಪ, ವೀಡಿಯೋ ಮಾಡಿದ್ರೆ ನಂಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದ್ನು. ಹೌದಾ ಅಂತ ಹೇಳಿದ್ನಿ. ಸರಿ, ಬ್ಯಾಗ್ ತೊಗೊತೀಯ ಅಂದೆ. ಬ್ಯಾಗು ತಗೊಳಕ್ಕಾಗಲ್ಲ, ಕಮ್ಮಿ ಐತೆ ದುಡ್ಡು, ನಡಿ ಬೇಡ ಅಂತ ಹೇಳಿದ್ನಿ. ಸರಿ, ಬುಕಿಟನ್ನ ತಗೋ ಅಂತ ಹೇಳಿದ್ನಿ. ಬುಕಿಟು ಬೇಡ ಅಂತ ಹೇಳಿದ್ನು. ಸರಿ ಅಂತ ಬಂದ್ವಿ. తీస్తా నాలో ఉన్న క్రియేటివిటీ మొత్తం బయటికి తీస్తా. ಸರಿ, ಮನೆಗನ ಏನಾನ್ ತಗೋಪ ಅಂತ ಹೇಳಿದ್ನೆ. ಸ್ಟವ್ ಗಿವ್ ಎಲ್ಲ ಐತೆ, ಅವೆಲ್ಲ ಮದುವೆ ಆದ್ಮೇಲೆ ತಗೊಳ್ಳೋಣ, ನೆಕ್ಸ್ಟ್ ಹೋಗೋಣ ನಡಿ. ಸರಿ ಅಂತ ನಾವು ಬಟ್ಟೆ ತಗೊಂಡ್ವಿ. ಬಟ್ಟೆ ನೋಡಿ, ಇಲ್ಲಿ ಬ್ಯಾಗಾಗ ಹಾಕ್ಕೊಂಡಿದ್ವಿ ಬಟ್ಟೆ ಎಲ್ಲಾನು. ಡಿಮಾರ್ಟು ರಿಟರ್ನ್ ಬರೋವಾಗ ಒಂದು ಫೋಟೋ ತಗೊಂಡು ಕೂಲ್ ಡ್ರಿಂಕ್ಸ್ ತಗೊಂಡಿದ್ವಿ. ಕೂಲ್ ಡ್ರಿಂಕ್ಸ್ ಕುಡಿತಾ ಫೋಟೋ ಎಲ್ಲ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಫೋಟೋ ಎಲ್ಲ ಚೆನ್ನಾಗಿ ತಗೋಣ ಅಂತ ಹೇಳಿದ್ ನಾನು. ಆ ಹುಡ್ಗ ಫೋಟೋ ನಂಗೆ ಬೇಡಪ್ಪ ಅಂತ ಹೇಳಿದ್ನು. ಸರಿ, ಬಿಲ್ ಅಂತ ಎಲ್ಲ ಅಮೌಂಟ್ ಹಾಕ್ಸ್ಕೊಂಡು ನೆಕ್ಸ್ಟ್ ರಿಟರ್ನ್ ಮನೆಗೆ ಹೋಗೋಣ ಅಂತ ಹೇಳಿದ್ನಿ. ಪರವಾಗಿಲ್ಲ, ಎಲ್ಲ ಎಂಜಾಯ್ ಮಾಡಿಕೊಂಡು ಇವತ್ತು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬಂದೆ ನಮ್ಮ ಫ್ರೆಂಡ್ ಜೊತೆ. ಬ್ಯಾಸ್ಕೆಟಾಗ ಇಟ್ಕೊಂಡು ಹೋಗ್ತಾನೆ ನೋಡಿ ನಮ್ಮ ಫ್ರೆಂಡು. ಅಲ್ಲಿ ಬಿಸ್ಕೆಟು ಚಾಕ್ಲೇಟ್ ಐತೆ, ತಿನ್ನು ಅಂತ ಹೇಳಿದ್ನು. ನನಗೆ ಬೇಡ ಅಂತ ಹೇಳಿದೆ. ಅವನು ನೆಗಿತಾನೆ, ಬೇಡ ಅಂತ ಯಾಕಂದ್ರೆ ಕೇಳಿದ್ದಂತ ನಾನು ಹೇಳಿದೆ. ಇಲ್ಲಪ್ಪ, ಆ ಥರ ಏನಿಲ್ಲ ನಾನು ಹೇಳಿದೆ. ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ವಿಡಿಯೋ ಎಲ್ಲ ಮಾಡಿಕೊಂಡು ನಾನೊಂದು ಸೆಲ್ಫಿ ಹಾಕ್ಕೊಂಡೆ. ಸೆಲ್ಫಿ ಚೆನ್ನಾಗಿದ್ರೆ, ಇಷ್ಟ ಆಗಿದ್ರೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಅಂತ ನಾನು ಅನ್ಕೊಂತೀನಿ. ಇಲ್ಲಿ ಬಟ್ಟೆ ಎಲ್ಲ ಟ್ರಯಲ್ ನೋಡ್ಕೊಂಡು ನೆಕ್ಸ್ಟ್ ಬಿಸ್ಕೆಟ್ ಮಾಡಿದ್ದು. ಬಿಸ್ಕೆಟ್ ಎಲ್ಲ ಇದು ಮಾಡ್ಕೊಂಡು ಸರಿ ಅಂತ ವಿಡಿಯೋ ಮಾಡಿ, ನನ್ನ ಮಾತ್ರ ವಿಡಿಯೋ ಮಾಡಬೇಡ ಅಂತಾನೆ ನಮ್ಮ ಫ್ರೆಂಡು. ಸರಿ, ನೀನು ಮಾಡಲ್ಲ, ಸರಿ ನಡಿ ಅಂತ ಹೇಳಿದ್ನಿ. ನನ್ನ ಮಾಡಿದ್ರೆ ಅಷ್ಟೇ, ಇನ್ನು ವಿಡಿಯೋನೇ ಇದು ಮಾಡಾಕ್ತೀನಿ ನಾನು ಬಂದು ಅಂತ ಗಲಾಟೆ ಮಾಡಿದ್ನು. ಇನ್ನೇನು ವಿಡಿಯೋ ಮಾಡಿಲ್ಲ, ಎಲ್ಲೂ ತೋರಿಸಿಲ್ಲ, ನಾನು ಮಾತ್ರ ಕಾಣಿಸಿದ್ದೀನಿ ಅಷ್ಟೇ ವಿಡಿಯೋದಾಗಂತ ಹೇಳಿದೆ ನಮ್ಮ ಫ್ರೆಂಡ್ಗ. ಸರಿ ಅಂತ ನಮ್ಮ ಫ್ರೆಂಡ್ ಹೇಳಿದ್ನು. ಆದರೂ ಇಲ್ಲಿ ಬಂದ್ಬಿಟ್ನೋ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್.